ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಕಾವ್ಯ? ಡೋಂಟ್ ಸ್ಟೇರ್ ಅಟ್ ಮೀ ಕಾವ್ಯ. ನೀನ್ ಇಲ್ಲಿಗೆ ಬಂದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಲ್ವಾ? ರಗಳೆ ಆಗತ್ತೆ. ಐ ಆಮ್ ಸಾರಿ. ನಾನ್ ಇಲ್ಲಿಗೆ ನಿಮ್ ಬರ್ಡೇ ವಿಶ್ ಮಾಡಕ್ ಬಂದಿದ್ದೆ, ಬಟ್ ಇಲ್ಲಿ ಬೇರೆನೆ ನಡೀತಾ ಇದೆಯಲ್ಲ. ಎನಿವೇಸ್ ಕ್ಯಾರಿ ಆನ್. ಐ ವಿಲ್ ಸಿ ಯು ಲೇಟರ್ ಬೀಗ್ರೆ. ಹಾಗೆ ಹಾಫ್ ಬೀಗಿತಿಯವ್ರೆ. Hello everyone. ಹರೇ ಕೃಷ್ಣ ರಾಕಿ ಅವರೇ. ಹರೇ ಕೃಷ್ಣ. ಗಂಡನ ಐ ಆಮ್ ಸೋ ಸಾರಿ. ಐ ಮೀನ್ ಮಕ್ಕಳ ತಂದೆಯ ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಬೈ ದ ವೇ, ಎಲ್ಲಿವರೆಗೂ ಡಿವೋರ್ಸ್ ಆಗಲ್ವೋ ಅಲ್ಲಿವರೆಗೂ ಗಂಡ ಅಂತ ಕರಿಬೋದಲ್ವಾ? ರಾಕಿ ಅವರೇ, ಈಗ ಅದನ್ ಬಿಡಿ. ಹರೇ ಕೃಷ್ಣ ಅಮ್ಮ. ಅಯ್ಯೋ, ಹೀಗ್ಯಾಕ್ ನೋಡ್ತಾ ಇದ್ದೀರಾ ನನ್ನ? ಇವತ್ ನಾನ್ ಕರಿದೇನ್ ಬಂದಿಲ್ವಲ್ಲ? ಇದೇ ನಾನ್ ಮಾಡ್ಕೊಂಡ್ ಎಡವಟ್ಟು. ಮಗನ್ ಹುಟ್ಟಿದಬ್ಬದ ಖುಷಿಲಿ ತಲೆ ಕೆಟ್ಟು ಹುಚ್ಚಿ ತರ ನಿನ್ನೂ ಫೋನ್ ಮಾಡಿ ಕರೆದು ಬಿಟ್ಟೆ. ನಾನ್ ಮರ್ತು ಬಿಟ್ಟಿದ್ದೆ, ನಾಗಿಣಿ ಬುಸ್ಕೊಟ್ಟುದನ್ನ ಮರ್ತು ಬಿಡ್ತಾಳೆ, ಆದ್ರೆ ವಿಷ ಕಕ್ಕೋದನ್ನಲ್ಲ ಅಂತ. ಅಯ್ಯೋ ಅಮ್ಮ, ಡೋಂಟ್ ವರಿ. ಇವತ್ ನಾನೇನು ಮಾತಾಡಲ್ಲ, ಹಾಗೆ ಏನು ಮಾಡಲ್ಲ. ಸುಮ್ನೆ ತಮಾಷೆ ಐ ಮೀನ್ ಸೆಲೆಬ್ರೇಷನ್ ನೋಡ್ತೀನಿ. ಈಗ ತಾನೇ ಹೊರಗಡೆ ಬೀಗ್ರು ಮತ್ತೆ ಹಾಫ್ ಬೀಗತಿ ಇಬ್ರು ಮಧ್ಯನು ಮಾತುಕತೆ ನಡೀತಿತ್ತು, ಆದ್ರೆ ನಾನ್ ಏನು ಮಾತಾಡಿಲ್ಲ. ಸುಮ್ನೆ ಒಳಗಡೆ ಬಂದ್ಬಿಟ್ಟೆ ಗುಡ್ ಗರ್ಲ್ ತರ. ಯಾಕಂದ್ರೆ ನಂಗೆ ಗೊತ್ತಿದೆ ಅಲ್ವಾ, ಕಪಲ್ಸ್ ಮಧ್ಯೆ ಮಾತಾಡಬಾರ್ದು ಅಂತ. ನೀನ್ ಪ್ಲೀಸ್ ಮನೆಗೆ ಹೋಗು, ನಾನು ಬರ್ತೀನಿ. ರೆಸಾರ್ಟ್ಗೆ ಸ್ವಲ್ಪ ಲೇಟ್ ಆಗಿ ಹೋದ್ರೆ ಏನೂ ಆಗೋದಿಲ್ಲ. ಆದ್ರೆ ನಾನು ಇವತ್ತು ಅಮ್ಮನಿಗೆ ಹರ್ಟ್ ಮಾಡೋದಕ್ಕಾಗಲ್ಲ, ಪ್ಲೀಸ್. ಐ ಅಗ್ರಿ. ಮತ್ತೆ ಆಂಟಿಗೆ ಹರ್ಟು ಮಾಡಬಾರ್ದು ವಿ. ಐ ನೋ ಆಂಟಿ ನಿನ್ ಬರ್ಡೇನ ಪ್ರತಿ ವರ್ಷ ಒಂದು ಫೆಸ್ಟಿವಲ್ ತರ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ನಾನು ಅನ್ಕೊಂಡೆ ಈ ವರ್ಷ ಹಾಗೇನೂ ಆಗಲ್ಲ ಅಂತ. ಯಾಕಂದ್ರೆ ಅನುಪಮಾ ಅವ್ರನ್ನ ಹಾಗೆ ಮಾಡಕ್ ಬಿಡಲ್ಲ. ಆದ್ರೆ ಒಳಗಡೆ ಮಾಡಿರೋ ಪ್ರಿಪ್ರೇಷನ್ ನೋಡಿ ನನಗೆ ರಿಯಲೈಸ್ ಆಯ್ತು ವಿ, ನಾನು ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ. ನನ್ನಿಂದ ನಿನ್ ಎಷ್ಟೊಂದು ಫ್ಯಾಮಿಲಿ ಫಂಕ್ಷನ್ಸ್ ಹಾಳಾಗಿದೆ ಅಲ್ವಾ? ಆಮೇಲೆ ನಾನು ಸಮರ್ಥ್ ಜೊತೆ ಮಾಡಿದ್ದು ಅದಾದ್ಮೇಲಿಂದ ನಿನ್ ಫ್ಯಾಮಿಲಿ ನನ್ನ ಮುಖ ನೋಡಕ್ಕೂ ಇಷ್ಟಪಡಲ್ಲ ಅನ್ಸುತ್ತೆ. ಅಂಡ್ ದಟ್ಸ್ ಟೋಟಲಿ ಅಂಡರ್ಸ್ಟ್ಯಾಂಡಬಲ್. ಅದಕ್ಕೆ ನನ್ನ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಪ್ಲೀಸ್, ನಿನ್ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನಾನು ಸೇರ್ಕೋತೀನಿ. ಕ್ಯಾನ್ ಐ ಪ್ಲೀಸ್ ಬಿ ಅ ಪಾರ್ಟ್ ಆಫ್ ಯುವರ್ ಸೆಲೆಬ್ರೇಷನ್ ವಿ, ಪ್ಲೀಸ್? ನಿಂದು ಮತ್ತೆ ಅನುಪಮಾದು ಡಿವೋರ್ಸ್ ಫೈನಲ್ ಆದ್ಮೇಲೆ ಯಾವತ್ತಾದ್ರೂ ಒಂದಿನ ನಿನ್ ಫ್ಯಾಮಿಲಿ ನನ್ನ ಅಕ್ಸೆಪ್ಟ್ ಮಾಡೇ ಮಾಡುತ್ತಲ್ವಾ? ನಿನ್ ಫ್ಯಾಮಿಲಿ ಮತ್ತೆ ನಾನು ಎಲ್ಲಿಂದಾರೂ ಒಂದು ಹೊಸ ಪ್ರಾರಂಭ ಮಾಡ್ಲೇಬೇಕಲ್ವಾ? ಅದು ಇವತ್ತೇ ಯಾಕಾಗ್ಬಾರ್ದು? ಇವಾಗ್ಲೇ ಯಾಕಾಗ್ಬಾರ್ದು? ವಿ, ನನಗ್ ಗೊತ್ತು ನಿನ್ ಫ್ಯಾಮಿಲಿಯಿಂದ ದೂರ ಇರಕ್ ನಿನಗಿಷ್ಟ ಇಲ್ಲ. ನನಗ್ ನಿನ್ನಿಂದ ದೂರ ಇರಕ್ ಇಷ್ಟ ಇಲ್ಲ. ನೀನ್ ಒಂದ್ ಕಡೆ ನಿನ್ ಫ್ಯಾಮಿಲಿ ಜೊತೆ ಇದ್ರೆ ಇನ್ನೊಂದ್ ಕಡೆ ನೀನ್ ನನ್ ಜೊತೆ ಇದ್ಯಾ ವಿ. ಹಾಗ್ ನೋಡಕ್ ಹೋದ್ರೆ ನಾವೆಲ್ಲರೂ ಜೊತೆಗೆ ಇರ್ಬೇಕು ಅಂದಾಗ ಈ ಜಗಳ ಹೊಡೆದಾಟ ಏನಕ್ಕೆ? ಯಾವ್ದಕ್ಕೋಸ್ಕರ? ಪ್ಲೀಸ್ ವಿ, ನನ್ ಮಿಸ್ಟೇಕ್ನ ಸರಿ ಮಾಡ್ಕೊಳಕ್ಕೆ ಒಂದ್ ಅವಕಾಶ ಕೊಡು. ತುಷಾರ್ ಮದ್ವೆಲಿ ನಂದ್ ಯಾವ್ದೇ ಹಕ್ಕಿರ್ಲಿಲ್ಲ. ಆದ್ರೆ ಇವತ್ ನಿನ್ ಬರ್ಡೇ ವಿ, ಇವತ್ ನನಗೆ ಹಕ್ಕಿದೆ. ಸ್ವಲ್ಪನೇ ಇರ್ಬೋದು, ಆದ್ರೆ ಇದೆ ವಿ. ಆಮೇಲೆ ಇನ್ಮೇಲೂ ನನಗ್ ಹಕ್ಕಿದೆ. ಹಾಗಿದ್ದಾಗ ಇದೇ ಹಕ್ಕಿಂದ ನಾನಿನ್ ಬರ್ಡೇ ಸೆಲೆಬ್ರೇಷನ್ಗೆ ಬರ್ಬೋದಲ್ವಾ? ಹಾಗಿದ್ದಾಗ ನಿನ್ ಜೊತೆ ನಾನು ಒಳಗ್ ಬಂದು ನಿನ್ ಸೆಲೆಬ್ರೇಷನ್ ಅಲ್ಲಿ, ನಿನ್ ಫ್ಯಾಮಿಲಿ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸಕ್ಕಾಗಲ್ವಾ? ವಿ, ಒಂದ್ಸಲ ನಿನ್ ಫ್ಯಾಮಿಲಿ ಜೊತೆ ಇರೋ ಡಿಸ್ಟೆನ್ಸ್ ಕಮ್ಮಿ ಆಗ್ಬಿಟ್ರೆ ವಿ, ನಿನಗೂ ಎರಡ್ ಕಡೆ ಸಂಭಾಳಿಸೋ ಅವಶ್ಯಕತೆನೇ ಇರೋದಿಲ್ಲ. ನಿನ್ ಲೈಫ್ ಕೂಡ ಈಸಿ ಆಗ್ಬಿಡುತ್ತೆ, ಮತ್ತೆ ನನ್ ಇನ್ಸೆಕ್ಯೂರಿಟೀಸ್ಗೆ ಜಾಗನೇ ಇರಲ್ಲ ವಿ. ಮತ್ತೆ ನಮ್ಮಿಬ್ರ ಮಧ್ಯೆ ಜಗಳ ಆಡೋದಕ್ಕೆ ಒಂದ್ ರೀಸನ್ನೇ ಇರೋದಿಲ್ಲ ವಿ. ಪ್ಲೀಸ್ ವಿ, ಇವತ್ತಿಂದ ಒಂದ್ ಹೊಸ ಆರಂಭ ಮಾಡೋಣ. ಅಲ್ಲ, ಪೂಜೆಗೆ ಮುಹೂರ್ತ ಮೀರ್ ಹೋಗುತ್ತೆ. ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಅತ್ತೆ, ನೀವ್ ಅವರಿಬ್ರು ಮಧ್ಯೆ ಹೋಗ್ಬೇಡಿ. ಮಧ್ಯ ಬರೋದ್ ಅವ್ರ ಮಮ್ಮಿ. ಅಂಡ್ ಐ ಆಮ್ ಶೋರ್ ಇವತ್ತು ಅಪ್ಪನ್ ಕರ್ಕೊಂಡ್ ಹೋಗಕ್ಕೆ ಬಂದಿರೋದು. ಸ್ವೀಟಿ, ಅತ್ತೆ, ಇವತ್ ನಿಮ್ ಮಗನ್ ಹುಟ್ಟದ ಹಬ್ಬ. ನೀವ್ ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದೀರಾ, ಇಷ್ಟೊಂದ್ ತಯಾರಿ ಮಾಡ್ಕೊಂಡಿದ್ದೀರಾ. ಈಗ ಅವ್ರ ಸಂತೋಷನ ಅವರಿಂದ ದೂರ ಮಾಡ್ತೀರಾ? ಐ ನೋ ನೀ ನನ್ನ ಪ್ರೀತಿಸ್ತೀಯಾವಿ, ಬಟ್ ನಿನ್ ಫ್ಯಾಮಿಲಿಯಿಂದ ಸ್ವಲ್ಪ ಟೆನ್ಷನ್ ಅಲ್ಲಿದ್ಯಾ ಅಷ್ಟೇ. ನೀನ್ ಟೆನ್ಷನ್ ಆಗ್ಬೇಡ, ನಾನೇ ಅನುಪಮ ಹತ್ರ ಮಾತಾಡ್ತೀನಿ.
ಓ ನೋ, ಸೋ ಸಾರಿ. ಟೈಮಿಂಗ್ ಸ್ವಲ್ಪ ಆಫ್ ಆಗೋಯ್ತು. ಆಕ್ಚುಲಿ ನನ್ ತಮಾಷೆ ನಡೆದ್ಮೇಲೆ ಸೀನ್ ಬೇಕಿತ್ತು, ಆದ್ರೆ ನಾನ್ ಮೊದ್ಲೇ ಸೀನ್ ಬಿಟ್ಟೆ. ಆದ್ರೂ ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. 5 ಸೆಕೆಂಡ್ಸ್ ಆದ್ಮೇಲೆ ಸೇಮ್ ರಿಯಾಕ್ಷನ್ ಕೊಡ್ತೀನಿ. ಯಾಕಂದ್ರೆ ಈಗ ಕಾವ್ಯ ಬಂದಿದ್ದಾಳಲ್ಲ, ಕಾವ್ಯ ಬಂದ್ಮೇಲೆ ಡ್ರಾಮಾ ನಡ್ದೇ ನಡೆಯತ್ತಲ್ಲ. ನಿನ್ ಸೀರೆ ಮೇಲೆ ಹುಳ ಇತ್ತು. ಹೇಳ್ದೆ ಕೇಳ್ದೆ ಬಂದಿದ್ದಕ್ಕೆ ಐ ಆಮ್ ಸಾರಿ. ಜನ ಏನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ಇವತ್ ನಾನಿಲ್ಲಿ ಗಲಾಟೆ ಮಾಡಕ್ಕೆ ಬಂದಿಲ್ಲ. ಸೌತಿ ಗೆಳತಿ ಆಗ್ಬಿಟ್ಲು. ಏನ್ ಹೇಳ್ಬೇಕಂತಿದ್ಯೋ ಅದನ್ನ ಹೇಳಿ ಇಲ್ಲಿಂದ ಜಾಗ ಖಾಲಿ ಮಾಡು. ಇವತ್ತೊಂದಿನಾದ್ರೂ ನಮಗ್ ನೆಮ್ಮದಿಯಾಗಿರೋದಕ್ ಬಿಡು. ಕೋಪ ಮಾಡ್ಕೋಬೇಡಿ ಆಂಟಿ, ಪ್ಲೀಸ್. ಅಯ್ಯೋ, ನಿನ್ ಮುಖ ನೋಡ್ತಿದ್ದ ಹಾಗೆ ಕೋಪ ಬಂದ್ಬಿಡುತ್ತಲ್ಲ. ನಿನ್ ಮುಖನೇ ಹಾಗಿದೆ. ನಾನೇನು ಮಾಡಕ್ಕಾಗಲ್ಲ. ಬೇಗ ಹೇಳು, ನಡೀತಾ ಇರೋ. ಅನುಪಮಾ, ನಾನ್ ನಿನ್ನ ಹತ್ರ ಏನ್ ಹೇಳ್ಬೇಕು? ನೀನಿಲ್ಲಿ ಇವ್ರ ಹುಟ್ಟುದಬ್ಬ ಆಚರಿಸಕ್ಕೆ ಇರ್ಬೇಕು ಅಂತಿದ್ರೆ ಇರ್ಬೋದು ಕಾವ್ಯ. ನಾನಿವಳ ಹೋಗು ಅಂತ ಹೇಳಿದ್ರೆ ನೀನ್ ಇರು ಅಂತಿದ್ಯಲ್ಲ, ಯಾಕೆ? ನಿಮ್ಗೋಸ್ಕರ. ಇವಳೇನು ನನ್ ಗೆಳತಿ ಅಲ್ಲ ಇಲ್ಲಿರು ಅನ್ನೋದಕ್ಕೆ. ಇವಳಿಲ್ಲಿದ್ರೆ ನಂಗೆ ಯಾವ ಸಂತೋಷನೂ ಆಗಲ್ಲ. ಆದ್ರೆ ನಿಮ್ ಮಗನ್ಗೆ ಸಿಗುತ್ತೆ ಅತ್ತೆ. ಹಾಗೆ ನಿಮ್ ಮಗನ್ ಸಂತೋಷದಲ್ಲೇ ನಿಮ್ ಸಂತೋಷ ಇದೆ. ಇವ್ರ ಬೇಜಾರಾದ್ರೆ ನಿಮ್ಗೂ ಬೇಜಾರಾಗುತ್ತೆ, ಇವ್ರ ಖುಷಿ ಆಗಿದ್ರೆ ನಿಮ್ಗೂ ಖುಷಿ ಅಲ್ವಾ? ಅತ್ತೆ, ಇವತ್ ಕಾವ್ಯ ಕೇವಲ ನಿಮ್ ಮಗನ್ ಸಂತೋಷ. ಆದ್ರೆ ಕೆಲವು ತಿಂಗಳಾದ್ಮೇಲೆ ಇವಳು ಇವ್ರ ಹೆಂಡತಿ ಆಗ್ತಾಳೆ, ಈ ಮನೆ ಸೊಸೆ ಆಗ್ತಾಳೆ. ಆಗ ಇವಳು ಈ ಮನೆಗೆ ಬರ್ಲೇಬೇಕಲ್ವಾ? ಅವತ್ ನಾನೀ ಮನೆಗೆ ಸೊಸೆಯಾಗಿ ಬಂದಲ್ಲ, ಆಗ್ಲೂ ನಿಮ್ಗೆ ಬೇಜಾರಾಗಿತ್ತು ಅತ್ತೆ. ಯಾಕಂದ್ರೆ ನಾನ್ ನಿಮ್ಗೆ ಇಷ್ಟ ಆಗಿರ್ಲಿಲ್ಲ. ಆದ್ರೆ ಯಾವ ರೀತಿ ನೀವು ನನ್ನನ್ನು ಒಪ್ಕೊಂಡ್ರೋ ಅದೇ ರೀತಿ ನಿಮ್ ಮಗನ್ ಸಂತೋಷಕ್ಕೋಸ್ಕರ ನೀವ್ ಒಂದಿನ ಕಾವ್ಯನೂ ಒಪ್ಕೋತೀರಾ. ನಾನು ಅನ್ಕೊಂಡಿದ್ದೆ ಮಮ್ಮಿ ತಪ್ಪು ಮಾಡ್ತಿದ್ದಾರೆ ಅಂತ. ಬಟ್ ನೋಡೋಕ್ಕೋದ್ರೆ ಶಿ ಇಸ್ ರೈಟ್. ಶಿ ಇಸ್ ಆಲ್ವೇಸ್ ರೈಟ್. ಬಟ್ ಅನ್ಫಾರ್ಚುನೇಟ್ಲಿ ಕಾವ್ಯ ಚಿಕ್ಕಮ್ಮ ಅನ್ನೋ ಆಂಟಿ ಥರ ಖಂಡಿತ ಅಲ್ಲ. ಅವ್ರು ಒಳ್ಳೆಯವರು ಅಲ್ಲ, ಸೆನ್ಸಿಬಲ್ಲು ಅಲ್ಲ. ಸರಿನೋ ತಪ್ಪೋ, ನಿಮ್ ಮಗ ನಿರ್ಧಾರ ತಗೊಂಡಾಗಿದೆ. ಎಲ್ಲ ಬದಲಾಗಿದೆ ಅತ್ತೆ. ಎಲ್ಲ ಸಂಬಂಧಗಳು ಬದಲಾಗ್ಬಿಟ್ಟಿವೆ. ಈಗ ನೀವು ಬದಲಾಗಬೇಕು. ಹಾಗೆ ಸ್ವೀಟಿ, ನೀನೂ ಅಷ್ಟೇ. ಇಲ್ದಿದ್ರೆ ಎಲ್ರ ಮಧ್ಯೆ ಸಿಕ್ಕಾಕೊಂಡು ನಿಮ್ಮಪ್ಪ ಒದ್ದಾಡ್ಬೇಕಾಗತ್ತೆ. ಹೆಣ್ಣು ಕನಿಷ್ಠ ಕಣ್ಣೀರಾದ್ರೂ ಹಾಕ್ಬೋದು, ಆದ್ರೆ ಗಂಡಸು ಕಣ್ಣೀರ್ ಹಾಕಿದ್ರೆ ನಾವು ಅವನ್ನ ದುರ್ಬಲ ಅನ್ಕೋತೀವಿ. ಹಾಗಾಗಿ ಅವನಿಗೆ ಅಳೋಕ್ಕೂ ಆಗಲ್ಲ. ಒಳಗೊಳಗೆ ಕೊರಗ್ತಾ ಇರ್ತಾನೆ, ಒದ್ದಾಡ್ತಾ ಇರ್ತಾನೆ. ಒಮ್ಮೊಮ್ಮೆ ತಾಯಿ ಮತ್ತೆ ಹೆಂಡತಿ ಮಧ್ಯೆ, ಕೆಲವೊಮ್ಮೆ ಪ್ರೀತಿ ಮತ್ತೆ ಪರಿವಾರದ ಮಧ್ಯೆ. ಇವರ ಮತ್ತೆ ಕಾವ್ಯ ಸಂಬಂಧ ಅದ್ ಹೇಗೆ ಆಗಿರ್ಲಿ, ಅದ್ಯಾವ ಪರಿಸ್ಥಿತಿಲೇ ಆಗಿರ್ಲಿ, ಆಗ ಹೋಗಿದೆ. ಎಲ್ಲಿವರೆಗೂ ನೀವದನ್ನ ಒಪ್ಕೊಳ್ಳಲ್ವೋ ಅತ್ತೆ, ಅಲ್ಲಿವರೆಗೂ ಇವರು ಸಂತೋಷವಾಗಿರಲ್ಲ, ಈ ಪರಿವಾರ ಕೂಡ.
ವನರಾಜನು ಸಂತೋಷ ಪಡ್ತಾನೆ, ಅವನ ಅಮ್ಮನೂ ಸಂತೋಷ ಪಡ್ತಾಳೆ. ಆದರೆ ನಿನ್ನ ಸಂತೋಷದ ಕತೆ ಏನು? ನನ್ ಸಂತೋಷ ನಿಮ್ಮ ಮತ್ತೆ ಅತ್ತೆ ಸಂತೋಷದಲ್ಲಿದೆ ಮಾವ. ನನ್ ಮಕ್ಳು ಸಂತೋಷದಲ್ಲಿದೆ. ನೀವು ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು ಮಾವ. ಅತ್ತೆ, ಇವ್ರು ಹುಟ್ಟಿದ ದಿನ ಇವತ್ತು. ಇವ್ರು ಹೇಗೆ ಆಚರಿಸ್ಬೇಕು, ಯಾರ ಜೊತೆ ಆಚರಿಸ್ಬೇಕು, ಆ ನಿರ್ಧಾರ ಇವ್ರಿಗೆ ಬಿಟ್ಬಿಡಿ.